ಇದ್ದಾರೆ ಎರಡು ಮಾತು ಹೇಳಲಿಕ್ಕೆ. ತಾವೆಲ್ಲರೂ ಇವತ್ತು ಸೇರಿದ್ದೀರಿ. ಬಹು ವರ್ಷಗಳಿಂದ ಇಲ್ಲಿ ಬೆಂಗಳೂರಿಗೆ ತಾವು ಬೇರೆ ಬೇರೆ ಊರಿಂದ ಬಂದು ಇಲ್ಲಿ ತಮ್ಮ ಆಗಿರ್ತಕ್ಕಂತಹ ಉದ್ಯೋಗ ವ್ಯವಹಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಒಳ್ಳೆ ರೀತಿಯಲ್ಲಿ ತಮ್ಮನ್ನು ಬೆಳೆಸಿಕೊಂಡಿದ್ದೀರಿ ಅಂತ ಹೇಳಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಹಾಗಾಗಿ ನನ್ನ ದೇವಸ್ಥಾನದ ವತಿಯಿಂದ ಒಂದು ಎರಡು ಮಾತು ಹೇಳುವುದಾದರೆ, ಶ್ರೀ ಮಹಾಲಿಂಗೇಶ್ವರದ ಕೆರವಾಶೆ, ಕಾರ್ಕಳ ತಾಲೂಕು, ಕೆರವಾಶೆ ಗ್ರಾಮ. ನಾವೊಂದು ಯಾಕೆ ಒಂದು ಆಲೋಚನೆ ಬಂತು, 1 ಕೋಟಿ ಶಿವಾಯನಮ ಅಂಥೇಳಿ ಒಂದು ಸಂಖ್ಯೆಯಲ್ಲಿ ಶಿವನಾಮ ಬರೆಯುವುದಂಥೇಳಿ ನಾವು ಸಂಕಲ್ಪಿಸಿ ಶೃಂಗೇರಿ ಶ್ರೀ ಗುರುದ್ವಯರ ಸಮ್ಮುಖದಲ್ಲಿ ನಾನು ವಿನಂತಿ ಮಾಡಿಕೊಂಡಾಗ ಅವರೊಂದು ಮಾತು ಹೇಳಿದರು, ಇವತ್ತು ಕೋಟಿ ಅದು ಕಡಿಮೆ ಆಗ್ತದೆ, ನೀವು 10 ಕೋಟಿ ಬರೀಬೇಕಂತ ಹೇಳಿ ನಮಗೆ ಪೂರ್ಣ ಬೆಂಬಲ, ಆಶೀರ್ವಾದ, ಸಹಕಾರವನ್ನು ನಾನು ಕೊಡ್ತೇನೆ, ಖಂಡಿತ ಬರೀಬೇಕು. ಇವತ್ತು ಲೋಕದಲ್ಲಿ ಕ್ಷೇಮ ಇಲ್ಲ ಯಾರಿಗೂ, ಯುದ್ಧಗಳು ಬೇರೆ, ಕಾಯಿಲೆಗಳು ಬೇರೆ, ಪರಿಸ್ಥಿತಿ ಸರಿ ಇಲ್ಲ, ಹವಾಮಾನ ಸರಿ ಇಲ್ಲ, ಬೇರೆ ಬೇರೆ ರೀತಿಯಲ್ಲಿ ಜನರು ತಮ್ಮ ಕಷ್ಟದಲ್ಲಿದ್ದಾರೆ ಅಂಥೇಳಿ ಭಾವಿಸಿ ನಮಗೆ ಇದೊಂದು ಆದೇಶವನ್ನು ಮಾಡಿದರು ಅವರು. ಹಾಗೆಯೇ 11,000 ಪುಸ್ತಕವನ್ನು ಅವರ ವತಿಯಿಂದ ನಮಗೆ ಮುದ್ರಿಸಿ ನಮ್ಮ ದೇವಸ್ಥಾನಕ್ಕೆ ಕಳಿಸಿಕೊಟ್ರು. ನಾವು ಸುಮಾರು 24/5/26ನೇ ನಾವು ಈ ಪುಸ್ತಕಗಳನ್ನು ದೇವಸ್ಥಾನದಲ್ಲಿ ಬಿಡುಗಡೆ ಮಾಡಿದ್ದೇವೆ. 11,000 ಪುಸ್ತಕ ನಮ್ಮಲ್ಲಿದೆ. ನಮಗೆ ತೋಚಿದ್ದು ಯಾರಿಗೆ ಕೊಡುವುದು, ಏನು ಕೊಡುವುದು, ಹೇಗೆ ಬರೆಯುವುದು ಅಂಥೇಳಿ ಬರೀ ಶಿವಾಯನಂ ಅಂಥೇಳಿ ಆದರೂ ಇವತ್ತು ಯಾರಿಗೆ ವ್ಯವಧಾನ ಇದೆ, ಯಾರು ಬರೀಬಹುದೆಂದು ಆಲೋಚನೆ ಮಾಡುವಾಗ ಯಾಕೊಂದು ಮಿರಾಕಲ್ ಆಗಿ ನಮ್ಮದು 2 ತಿಂಗಳಲ್ಲಿ ಸುಮಾರು 10,000 ಪುಸ್ತಕ ಮುಗಿಯಿತು. ಈಗ ಅನ್ನುವಾಗ ನಮ್ಮಲ್ಲಿ ಬರೀ ಒಂದು 300 ಪುಸ್ತಕ ಉಳಿದಿದೆ 11,000 ಪುಸ್ತಕದಲ್ಲಿ. ಹಾಗಾಗಿರುವಾಗ ಒಂದು ಒಳ್ಳೆ ರೀತಿಯಲ್ಲಿ ಬಹುಶಃ ದೇವರ ಶ್ರೀ ಗುರುಗಳ ಮುಖದಿಂದ ಬಂದ ಒಂದು ಅಮೃತ ವಾಕ್ಯವೋ, ದೇವರ ಅನುಗ್ರಹವೋ ಅಥವಾ ಎಲ್ರಿಗೂ ಒಂದು ಬಂದಂಥ ಭಾಗ್ಯವು ಅಂತೇಳಿ ಭಾವಿಸಿ ಇದನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಗಣಪತಿ ಜೋಶಿಯವರು, ನಾರಾಯಣ ಹೆಬ್ಬಾರರು ಹಾಗೂ ನಮ್ಮ ಇತರರು ನಮ್ಮ ಈ ಒಂದು ಸಮಾಜದ ಇವತ್ತೊಂದು ಮಹಾಸಭೆ ಇದೆ. ಈ ಮಹಾಸಭೆಯಲ್ಲಿ ಸ್ವಲ್ಪ ಈ ವಿಷಯವನ್ನು ಹೇಳಿ ಎಲ್ಲರೂ ಸೇರಿ ಮಾಡುವ, ಎಲ್ರಿಗೂ ಇದು ಯೋಗ ಸಿಗಲಿ ಅಂತ ಹೇಳುವ ಉದ್ದೇಶದಿಂದ ನಾವಿಲ್ಲಿ ಬಂದು ನಮಗೆ 2 ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಮತ್ತೊಂದು ವಿಚಾರ ಎಂದು ಹೇಳಿದರೆ, ಶಿವಾಯನಮ ಅಂಥೇಳಿ ಮಾತ್ರ, ಓಂ ಇಲ್ಲ, ಶ್ರೀ ಇಲ್ಲ, ನಮ ಶಿವಾಯ ಅಂತಲ್ಲ, ಬರೇ ಶಿವಾಯನಮ. ಇದಕ್ಕೆ ಕೆಲವು ಕಾರಣಗಳನ್ನು ಗುರುಗಳು ಹೇಳಿದ್ದಾರೆ. ಹಾಗೆ ಇದು ಜಾತ್ಯತೀತವಾಗಿ ನಾವು ಬರೀತಾ ಇದ್ದೇವೆ. ಇದಕ್ಕೆ ಯಾವುದೇ ಒಂದು ಕಟ್ಟುಪಾಡು ನಿಬಂಧನೆ ಇಲ್ಲ. ಬರೀ ಒಂದು ಸೂತಕ ಶೌಚದಲ್ಲಿ ಮಾತ್ರ ಬರಿಬಾರದು, ಬಿಟ್ಟರೆ ಯಾರು ಯಾವಾಗಲೂ ಬರಿಬಹುದು. ಹಾಗಾಗಿ ಇದು ನಮ್ಮದು ಈಗ ಕೆಲವರು ಸುಮಾರು ಒಂದು 10,000 ಜನ ಈ ಪುಸ್ತಕ ಬರೀತಾ ಇದೆ. ಪ್ರತಿಯೊಬ್ಬರು ಕೇಳುವವರು, ಪ್ರತಿಯೊಬ್ಬರು ಬೇಕು. ಇವತ್ತು ನಮ್ಮಲ್ಲಿ ಈಗ ಪುಸ್ತಕ ಕೊಡಲಿಕ್ಕೆ ಇಲ್ಲ ಅಂತ ಅಲ್ಲಿಗ ನಮಗೆ ಪುಸ್ತಕ ಇಲ್ಲ ಹೇಳಲಿಕ್ಕೆ ಬೇಸರ ಆಗ್ತಾ ಇದೆ. ಅದೇ ರೀತಿ ಡಿಸೆಂಬರೊಳಗೆ ಈ ಪುಸ್ತಕವನ್ನು ಬರೆದು ನಮ್ಮ ದೇವಸ್ಥಾನಕ್ಕೆ ತಲುಪಿಸಬೇಕಾಗಿ ವಿನಂತಿ. ಹಾಗೆಯೇ ಇದಕ್ಕೆ ಸುಮಾರು ನಾವೊಂದು ಕೆಲವು ದೇವಸ್ಥಾನದ ಜೀರ್ಣೋದ್ಧಾರದೊಂದಿಗೆ ಈ ಕಾರ್ಯಕ್ರಮ ಸಾಂಗವಾಗಿ ನೆರೆಸುವುದಕ್ಕೆ ನಾವೊಂದು ಫೆಬ್ರವರಿಯಲ್ಲಿ ಶ್ರೀ ಗುರುಗಳ ಆದೇಶದಂತೆ ಗುರುಗಳ ಸಾನ್ನಿಧ್ಯವೂ ನಮ್ಮ ದೇವಸ್ಥಾನಕ್ಕೆ ಅವರು ಪಾದಾರ್ಪಣೆ ಮಾಡ್ತಾರೆ. ಅವರ ಕೈಯಿಂದ ಈ ಒಂದು ಪುಸ್ತಕದ ಈ ಸಂಗ್ರಹವನ್ನು ಅದಕ್ಕೊಂದು ಬೃಂದಾವನದ ಹಾಗೆ ಮಾಡಿ ಅದನ್ನು ನಿಧಿಪೂರ್ವಕವಾಗಿ ಇಲ್ಲಿ ಸ್ಥಾಪಿಸಿ ಮುಂದಕ್ಕೆ ಅದೊಂದು ಸಾನ್ನಿಧ್ಯ ಆಗಬೇಕು ಅಂಥೇಳಿ ಇದು ನಾವು ಎಲ್ರಿಗಾಗಿ ಎಲ್ಲರ ಸಂಕಲ್ಪದಲ್ಲಿ ನಾವು ಆರಂಭ ಮಾಡಿದ್ದೇವೆ. ತಾವೆಲ್ಲರೂ ನಮ್ಮ ಈ ಪುಸ್ತಕಗಳನ್ನು ತಗೊಂಡು ಬರೆದು, ಅಲ್ಲದೆ ಇದಕ್ಕೆ ನಾವು ಇವತ್ತು ಅಷ್ಟು ಕೊಡಿ ಇಷ್ಟು ಅಂತ ಹೇಳುವುದಿಲ್ಲ. ಪುಸ್ತಕ ಬರೇ ನಾವು ಹೀಗೆ ಯಾರ ಕೈಯಲ್ಲೂ ನಾವು ಅದರ ಹಣವನ್ನು ತಗೊಳ್ಳುವುದಿಲ್ಲ. ನಾಡ್ದು ಕಾರ್ಯಕ್ರಮಕ್ಕನ್ನುವಾಗ ತಮ್ಮಿಂದ ಕೈಲಾದಷ್ಟು ಕಾಣಿಕೆ, ಅದು ಎಷ್ಟು ಕೊಡಿ, ನಾವು ಅಷ್ಟಿಷ್ಟು ಅಂತ ಹೇಳುವುದಿಲ್ಲ. ಸುಮಾರಾಗಿ ಸಾವಿರ ಮಂದಿ ಇದರಲ್ಲಿ ಸೇರಿಕೊಂಡಿದ್ದಾರೆ. ಹಾಗಾಗಿ ಎಲ್ಲರೂ ಸೇರುವಾಗ ಬಹುಶಃ ಹನಿಕೂಡಿ ಹಳ್ಳ ಇದು ದೊಡ್ಡ ಮೊತ್ತದ ಹಾಗೆ ಸಂಗ್ರಹ ಆಗ್ತಾ ಇದೆ. ಅದಕ್ಕಾಗಿ ಎಲ್ಲರ ಸಹಕಾರ ಇರಲಿ. ತಮಗೆ ಮುಖದೊಮ್ಮೆ ವಂದಿಸಿ ಪ್ರೀತಿಪೂರ್ವಕವಾಗಿ ಎಲ್ಲರೂ ನೀವು ನಮಸ್ಕರಿಸಿ ಈ ಕಾರ್ಯಕ್ರಮ ಭಾಗವಹಿಸಿ ದೇವರ ಕೃಪೆಗೆ, ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೆ.